Hi, welcome to all for computer application classes. Dear students, we have started a chapter that is an introduction to MS Excel. In this chapter, we have discussed the different concepts of MS Excel. In today's class, we see the data formatting. The data formatting is done with the help of format cell dialog box. ಈ ಫಾರ್ಮ್ಯಾಟ್ ಸೆಲ್ ಡೈಲಾಗ್ ಬಾಕ್ಸಲ್ಲಿ ದೇರ್ ಆರ್ ಡಿಫ್ರೆಂಟ್ ಆಪ್ಷನ್ಸ್ ಆಫ್ ಎ ಫಾರ್ಮ್ಯಾಟ್ ಸೆಲ್. ಆ ಫಾರ್ಮ್ಯಾಟ್ ಸೆಲ್ ಡೈಲಾಗ್ ಬಾಕ್ಸ್ ಯಾವಾಗ ಬರುತ್ತೆ ಆರ್ ಹೌ ಟು ಓಪನ್ ಎ ಫಾರ್ಮ್ಯಾಟ್ ಸೆಲ್ ಡೈಲಾಗ್ ಬಾಕ್ಸು. ನಾವು ಡೇಟಾ ಫಾರ್ಮ್ಯಾಟಿಂಗ್ ಮೀನ್ಸ್ ವಾಟ್ ಈಸ್ ಎನ್ ಎ ಫಾರ್ಮ್ಯಾಟಿಂಗ್. ಈ ಫಾರ್ಮ್ಯಾಟಿಂಗ್ ಮಾಡ್ಕೋಬೇಕಾದ್ರೆ ಡಿಫ್ರೆಂಟ್ ಆಪ್ಷನ್ಸ್ ಆರ್ ದೇರ್. ಈ ಏನು ಫಾರ್ಮ್ಯಾಟಿಂಗ್ ಮೀನ್ಸ್ ದ ಚೇಂಜ್ ದ ಅಫಿಯರೆನ್ಸ್ ಆಫ್ ದ ಟೆಕ್ಸ್ಟ್ ಆರ್ ಡೇಟಾ. ನಾವು ಆ ಸೆಲ್ಲಲ್ಲಿ ಡೇಟಾ ಎಂಟ್ರಿ ಮಾಡ್ಬೋದು, ಆ ಸೆಲ್ಲನ್ನು ನಾವು ಏನು ಮಾಡ್ಕೋಬೋದು, ಆ ಥರದ ಅಫಿಯರೆನ್ಸು ಚೇಂಜ್ ಮಾಡ್ಬೋದು. ಅದಕ್ಕೇನಂತೇವೆ ದ ಫಾರ್ಮ್ಯಾಟಿಂಗ್. ದ ಡಿಫ್ರೆಂಟ್ ವೇಸ್ ವಿ ಡೂ ದ ಫಾರ್ಮ್ಯಾಟಿಂಗ್. ನಾವು ಫಾರ್ಮ್ಯಾಟಿಂಗ್ ಮಾಡ್ಕೋಬೇಕಾದ್ರೂ ಈ ಫಾಂಟ್ ಗ್ರೂಪ್ ಇದೆ, ಅಲೈನ್ಮೆಂಟ್ ಗ್ರೂಪ್ ಇದೆ, ನಂಬರ್ ಗ್ರೂಪ್ಸ್ ಇದೆ. ಇದು ಯೂಸ್ ಮಾಡಿ ಏನು ಮಾಡ್ಕೋಬೋದು, ನಾವು ಡೇಟಾ ಫಾರ್ಮ್ಯಾಟಿಂಗ್ ಮಾಡ್ಕೋಬೋದು. ಸಿಮಿಲರ್ಲಿ ವಿ ಕ್ಯಾನ್ ಯೂಸ್ ದ ಫಾರ್ಮ್ಯಾಟ್ ಸೆಲ್ ಡೈಲಾಗ್ ಬಾಕ್ಸು. ಆ ಫಾರ್ಮ್ಯಾಟ್ ಸೆಲ್ ಡೈಲಾಗ್ ಬಾಕ್ಸ್ ಹೆಂಗೆ ಓಪನ್ ಆಗುತ್ತೆ, ಈ ಫಾಂಟ್ ಗ್ರೂಪಲ್ಲಿದೆ, ಇಲ್ಲಿ ಒಂದು ಹ್ಯಾಂಡ್ಲರ್ ಇದೆ ನೋಡಿರಿ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಫಾರ್ಮ್ಯಾಟ್ ಸೆಲ್ ಡೈಲಾಗ್ ಬಾಕ್ಸ್ ವಿಲ್ ಬಿ ಓಪನ್. ಇಟ್ ಈಸ್ ಅನ್ ಎ ಫಾರ್ಮ್ಯಾಟ್ ಸೆಲ್ ಡೈಲಾಗ್ ಬಾಕ್ಸ್. ಈ ಫಾರ್ಮ್ಯಾಟ್ ಸೆಲ್ ಡೈಲಾಗ್ ಬಾಕ್ಸ್ ಯೂಸ್ ಮಾಡಿ ನಾವು ಏನು ಮಾಡ್ಕೋಬೋದು, ಈ ಡೇಟಾ ಅವ್ರ ಸೆಲ್ಲು ಫಾರ್ಮ್ಯಾಟ್ ಮಾಡ್ಕೋಬೋದು. ಈ ಫಾರ್ಮ್ಯಾಟ್ ಸೆಲ್ ಡೈಲಾಗ್ ಬಾಕ್ಸಲ್ಲಿ ದೇರ್ ಆರ್ 7 ಟ್ಯಾಬ್ಸ್ ಆರ್ ದೇ. ಫಸ್ಟ್ ಒನ್ ಈಸ್ ದ ನಂಬರ್ ಟ್ಯಾಬ್, second one is the alignment, font, border, fill and protection. These are the 6 different tabs are there. ಈ 6 different tabs ಅಲ್ಲಿ different options are there. ಇಲ್ಲಿ first we see one by one the different tabs. ಈ ಫಸ್ಟ್ ಟ್ಯಾಬ್ ಅಲ್ಲಿ ಏನಿದೆ, ನಂಬರ್ ಟ್ಯಾಬು. ಈ ನಂಬರ್ ಟ್ಯಾಬ್ ಅಲ್ಲಿ different options are there. First one is the general, second one is the number, third one is the currency, fourth one is the accounting, date, time, percentage, fraction, scientific, text, special and custom. These are the some options available in the number tag. ಈ ಎದಕ್ಕೆ ಯೂಸ್ ಮಾಡ್ಕೋಬೋದು, ಈ 20 ಇದೆ, ಇದು 10 ಇದೆ. ಇದು 10 20 ನಾವು ಡಿಫ್ರೆಂಟ್ ವೇಸಲ್ಲಿ ಏನು ಮಾಡ್ಕೋಬೋದು, ಡಿಸ್ಪ್ಲೇ ಮಾಡ್ಕೋಬೋದು, ಅಫೇರ್ ಮಾಡ್ಕೋಬೋದು. ಈ ಫಾರ್ಮ್ಯಾಟ್ ಸೆಲ್ಲಲ್ಲಿ ಕ್ಲಿಕ್ ಮಾಡಿರಿ, ದಿಸ್ ಈಸ್ ದ ನಂಬರ್. ಇಫ್ ಯು ವಾಂಟ್ ಟು ಇನ್ಕ್ರೀಸ್ ದ ಡೆಸಿಮಲ್ ಪ್ಲೇಸಸ್ ಆಫ್ ಎ ಪರ್ಟಿಕ್ಯುಲರ್ ನಂಬರ್, ಇಲ್ಲಿ ನೋಡಿರಿ ಡೆಸಿಮಲ್ ಪ್ಲೇಸಸ್ ಬೈ ಡಿಫಾಲ್ಟ್ ಎಷ್ಟಿದೆ, 2 ಇದೆ. ಇಫ್ ಯು ವಾಂಟ್ ಟು ಇನ್ಕ್ರೀಸ್ 3 ಮಾಡ್ಕೋಬೋದು ಆರ್ 1 ಮಾಡ್ಕೋಬೋದು. ಈ ಥರ ನಾವು ಏನು ಸೆಟ್ಟಿಂಗ್ ಮಾಡ್ಕೋಬೇಕಾದ್ರೆ ಈ ಫಾರ್ಮ್ಯಾಟ್ ಸೆಲ್ ಡೈಲಾಗ್ ಬಾಕ್ಸಲ್ಲಿ ಈ ನಂಬರಲ್ಲಿ ಹೋಗಿ ನಾವು ಏನು ಮಾಡ್ಕೋಬೋದು, ಚೇಂಜಸ್ ಮಾಡ್ಕೋಬೋದು. ಇಲ್ಲಿ ನಂಬರ್ ಸೆಪ್ರೇಟರ್ ಇದೆ ಆರ್ ಯೂಸ್ ಆಫ್ 1000 ಸೆಪ್ರೇಟರು, ಇಲ್ಲಿ ಕಾಮಾ ಇದೆ. ಇಫ್ ಯು ವಾಂಟ್ ಟು ಚೇಂಜ್ ದಿಸ್ಸು ನಾವು ಏನು ಮಾಡ್ಕೋಬೋದು, ಈಗ ಬೇಕಾದ್ರ ಮೇಲೆ ಕ್ಲಿಕ್ ಮಾಡಿರಿ, ಬೇಡ ಆದರೆ ಬಿಟ್ಟು ಬಿಡ್ರಿ. ಈ ಥರ ನಾವೇನು ಮಾಡ್ಕೋಬೋದು, ಡೆಸಿಮಲ್ ಪ್ಲೇಸಸ್ ಚೇಂಜ್ ಮಾಡ್ಕೋಬೋದು. ಕರೆನ್ಸಿ, ನೀವೇನು ಅಮೌಂಟು ಇನ್ಸರ್ಟ್ ಮಾಡಿರ್ತೀರಿ ಆ ಸೆಲ್ಲಲ್ಲಿ ಏನು ಡೇಟಾ ಇರುತ್ತೆ, ಏನು ವ್ಯಾಲ್ಯೂ ಇರುತ್ತೆ, ಆ ವ್ಯಾಲ್ಯೂ ನಾವು ರುಪೀಸ್ ಕ್ಯಾಲ್ಕುಲೇಷನ್ ಟೈಮಲ್ಲಿ ಆ ವ್ಯಾಲ್ಯೂಸ್ ನಾವು ಏನು ಮಾಡ್ಕೋಬೋದು, ರುಪೀಸಲ್ಲಿ ಇದೆಯೋ, ಡಾಲರ್ಸಲ್ಲಿ ಇದೆಯೋ, ಪೌಂಡಲ್ಲಿ ಇದೆಯೋ ಆರ್ ಸಮ್ ಅದರ್ ಸಿಂಬಾಲ್ಸ್ ಅದರ್ ಕರೆನ್ಸಿಯಲ್ಲಿದೆ, ನಾವು ಐಡೆಂಟಿಫೈ ಮಾಡ್ಕೋಬೇಕಾದ್ರೆ ಆ ಕರೆನ್ಸಿ ಸಿಂಬಾಲ್ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಬೈ ಡಿಫಾಲ್ಟು ಡಾಲರ್ ಸಿಂಬಾಲ್ ಇದೆ. ಇಫ್ ಯು ವಾಂಟ್ ಟು ಚೇಂಜ್ ಇಟ್, ಇದರ ಮೇಲೆ ಏನು ಮಾಡಿರಿ, ಕ್ಲಿಕ್ ಮಾಡಿರಿ. ಡಿಫ್ರೆಂಟ್ ಕಂಟ್ರೀಸ್ದು ಡಿಫ್ರೆಂಟ್ ಸಿಂಬಾಲ್ಸ್ ಆರ್ ದೇರ್. ನಿಮ್ಗೆ ಇದ್ರಾಗ ಯಾವುದು ಸಿಂಬಾಲ್ ಬೇಕು ದ್ಯಾಟ್ ಸಿಂಬಾಲ್ ಯು ಹ್ಯಾವ್ ಟು ಸೆಲೆಕ್ಟ್. ನೀವು ಯಾವಾಗ ಈ ಸೆಲ್ಲಲ್ಲಿ ಡೇಟಾ ಎಂಟ್ರಿ ಮಾಡಿರ್ತೀರಿ, ಆ ಡೇಟಾ ಡಿಸ್ಪ್ಲೇ ಆಗೋಕ್ಕಿಂತ ಮುಂಚೆ ಆ ಸಿಂಬಾಲು, ಆ ಕರೆನ್ಸಿ ಸಿಂಬಾಲು ಏನಾಗುತ್ತೆ, ಡಿಸ್ಪ್ಲೇ ಆಗುತ್ತೆ. ಅಕೌಂಟಿಂಗ್, ಸಿಮಿಲರ್ಲಿ ಅಕೌಂಟಿಂಗ್ ಮಾಡ್ಕೋಬೇಕಾದ್ರೆ ರುಪೀಸ್ ಇದೆಯೋ ಡಾಲರ್ಸ್ ಇದೆಯೋ, ಯು ಹ್ಯಾವ್ ಟು ಯೂಸ್ ಡೇಟ್. ನೀವೇನು ಡೇಟ್ ಎಂಟ್ರಿ ಮಾಡಿರ್ತೀರಿ ಆ ಡೇಟು ಯಾವ ಫಾರ್ಮ್ಯಾಟಲ್ಲಿ ಬೇಕು, ಇದೊಂದು ಫಾರ್ಮ್ಯಾಟ್ ಇದೆ, ದಿಸ್ ಈಸ್ ದ ಸೆಕೆಂಡ್ ಫಾರ್ಮ್ಯಾಟ್ ಇದೆ, ಈ ಥರ್ಡ್ ಇದೆ, ಫೋರ್ತ್ ಇದೆ, 5th 6th 7th ಆರ್ ಡಿಫ್ರೆಂಟ್ ವೇಸಲ್ಲಿ ನಾವು ಏನು ಮಾಡ್ಕೋಬೋದು, ಡೇಟನ್ನು ಡಿಸ್ಪ್ಲೇ ಮಾಡ್ಕೋಬೋದು. ಯೂಸರ್ಸು ಕನ್ವೀನಿಯೆಂಟ್ ವೇಸ್ ಏನಿದೆ ಆ ವೇಸಲ್ಲಿ ನಾವೇನು ಮಾಡ್ಕೋಬೋದು, ಡೇಟನ್ನು ಡಿಸ್ಪ್ಲೇ ಮಾಡ್ಕೋಬೋದು. ನೋಡಿರಿ 20 ಇದೆ, ಇಲ್ಲ ನಾವು ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ 20 ಈ ಟೈಪ್ ಡಿಸ್ಪ್ಲೇ ಆಗುತ್ತೆ. ಇದೇ ನಾವು ಚೇಂಜ್ ಮಾಡ್ಕೋಬೇಕಾದ್ರೆ
ಟೆಲ್ 13 ಮಾರ್ಚ್ ಒಂದು ಇಯರ್ಸ್ ಬೇಡ ಅಷ್ಟು ಡಿಸ್ಪ್ಲೇ ಆಗುತ್ತೆ. ಆರ್ ಸಮ್ ಅದರ್ ಫಾರ್ಮ್ಯಾಟ್ಸಲ್ಲಿ ನೋಡಿ ಈ ಥರ ಡಿಸ್ಪ್ಲೇ ಮಾಡ್ಕೋಬೇಕಾದ್ರೆ ಈ ಕ್ಲಿಕ್ ಮಾಡಿರಿ. ಈ ಥರ ಡಿಫ್ರೆಂಟ್ ವೇಸಲ್ಲಿ ನಾವು ಏನು ಮಾಡ್ಕೋಬೋದು, ಆ ಡೇಟನ್ನು ಡಿಸ್ಪ್ಲೇ ಮಾಡಬಹುದು. ಆ ಡೇಟನ್ನು ಡಿಸ್ಪ್ಲೇ ಮಾಡಬಹುದು. ದಿಸ್ ಈಸ್ ದ ವೇ ವಿ ಯೂಸ್ ದ ಡೇಟು. ದ ನೆಕ್ಸ್ಟ್ ಒನ್ ಈಸ್ ದ ಟೈಮ್. ಸಿಮಿಲರ್ಲಿ ಟೈಮ್, ಈ ಟೈಮ್ ಏನಿದೆ ಡಿಫ್ರೆಂಟ್ ಫಾರ್ಮ್ಯಾಟ್ಸಲ್ಲಿ ಇದೆ. ಇದು ಫಸ್ಟು ಅವರ್ಸ್ ಇದೆ, ಮಿನಿಟ್ಸ್ ಇದೆ, ಸೆಕೆಂಡ್ಸ್ ಇದೆ, PM ಅವರ್ AM ಇದೆ. ಇಲ್ಲಿ 24 ಅವರ್ಸ್ 13 ಟೆಲ್ ತಕ್ಕ ಅಷ್ಟೇ ಇರುತ್ತೆ. 13 24 ಅವರ್ಸ್ ಕ್ಲಾಕ್ ಇದೆ. ಇಲ್ಲಿ 130 ಸೆಕೆಂಡ್ಸ್ ಇಲ್ಲ, ಇಲ್ಲಿ 24. ಈ ಥರ ಡಿಫ್ರೆಂಟ್ ವೇಸಲ್ಲಿ ನಾವು ಏನು ಮಾಡ್ಕೋಬೋದು, ಈ ಟೈಮನ್ನು ಡಿಸ್ಪ್ಲೇ ಮಾಡ್ಕೋಬೋದು, ಅಫಿಯರೆನ್ಸು ಮಾಡ್ಕೋಬೋದು. ಸಿಮಿಲರ್ಲಿ ಪರ್ಸೆಂಟೇಜ್, ನೀವೇನು ವ್ಯಾಲ್ಯೂ ಎಂಟ್ರಿ ಮಾಡಿರ್ತೀರಿ ಆಫ್ಟರ್ ದ್ಯಾಟ್ ವ್ಯಾಲ್ಯೂ ಒಂದು ಪರ್ಸೆಂಟೇಜ್ ಸಿಂಬಾಲ್ ನೀವು ಡಿಸ್ಪ್ಲೇ ಮಾಡ್ಕೋಬೇಕಾದ್ರೆ ಪರ್ಸೆಂಟೇಜ್ ಯೂಸ್ ಮಾಡಿರಿ. ಫ್ರ್ಯಾಕ್ಷನ್ಸ್, ಕ್ವಾರ್ಟರ್ಸು ಡಿಫ್ರೆಂಟ್ ಫ್ರ್ಯಾಕ್ಷನ್ಸ್ ಆರ್ ದೇರ್. ಸೈಂಟಿಫಿಕ್ ನೋಟೇಷನ್ಸಲ್ಲಿ ಎಕ್ಸ್ಪೋನೆನ್ಷಿಯಲ್ಸ್ ಇದೆ ನೋಡಿರಿ, ಇದು ಎಕ್ಸ್ಪೋನೆನ್ಷಿಯಲ್ ವೇಯಲ್ಲಿ ನಾವೇನು ಮಾಡ್ಕೋಬೋದು, ಡಿಸ್ಪ್ಲೇ ಮಾಡ್ಕೋಬೋದು. ಟೆಕ್ಸ್ಟ್, ವಾಟ್ ಎವರ್ ಡೇಟಾ ಆರ್ ವ್ಯಾಲ್ಯೂ ಎಂಟರ್ಡ್ ಇನ್ ಎ ಪರ್ಟಿಕ್ಯುಲರ್ ಸೆಲ್, ಆ ಸೆಲ್ಲಲ್ಲಿ ನೀವು ನಂಬರು ಎಂಟ್ರಿ ಮಾಡಿರು, ದಟ್ ನಂಬರ್ ಏನಂತ ಕನ್ಸಿಡರ್ ಆಗುತ್ತೆ, ಟೆಕ್ಸ್ಟ್ ಅಂತ ಕನ್ಸಿಡರ್ ಆಗುತ್ತೆ. ಏನು ನೀವು ಟೆಕ್ಸ್ಟ್ ಸೆಲೆಕ್ಟ್ ಮಾಡಿರು, ಆ ಸೆಲೆಕ್ಟ್ ಮಾಡಿದ್ದು ಡೇಟಾ 20 ಇದ್ದರೂ ಅದು ಕ್ಯಾಲ್ಕುಲೇಷನ್ಸಲ್ಲಿ ಹೆಲ್ಪ್ ಆಗಂಗಿಲ್ಲ. ಬಿಕಾಸ್ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾದ್ರೆ ನಂಬರ್ ಅಷ್ಟೇ ಯೂಸ್ ಮಾಡ್ತೇವೆ, ಬಟ್ ಟೆಕ್ಸ್ಟು ಕ್ಯಾಲ್ಕುಲೇಷನ್ಸಲ್ಲಿ ಯೂಸ್ ಮಾಡೋಂಗಿಲ್ಲ. ದ್ಯಾಟ್ಸ್ ವೈ ಆ ಪರ್ಟಿಕ್ಯುಲರ್ ನಂಬರ್ ಇದ್ರೂ ನಾವು ಏನಾಗುತ್ತೆ, ಟೆಕ್ಸ್ಟ್ ಅಂತ ಕನ್ಸಿಡರ್ ಆಗುತ್ತೆ. ನಾವು ಟೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೋಬೋದು. ಸಮ್ ಸ್ಪೆಷಲ್ಲು ನಮ್ಮ ಫೋನ್ ನಂಬರು, ಜಿಪ್ ಕೋಡು ಆರ್ ಪಿನ್ ಕೋಡ್ ಈ ಥರ ಇರ್ತಾವಲ್ಲ. ನಾವು ಫೋನ್ ನಂಬರ್ ಎಷ್ಟಿರುತ್ತೆ, ಮ್ಯಾಕ್ಸಿಮಮ್ 10 ಕ್ಯಾರೆಕ್ಟರ್ಸು, ಪಿನ್ ಕೋಡು ಮ್ಯಾಕ್ಸಿಮಮ್ 6 ಕ್ಯಾರೆಕ್ಟರ್ಸು, ಸೋಷಿಯಲ್ ಸೆಕ್ಯೂರಿಟಿ ನಂಬರ್ಸು, ಈ ಥರ ಅಕೌಂಟ್ ನಂಬರ್ ಏನಿರ್ತಾವಲ್ಲ ಫಿಕ್ಸ್ ಇರ್ತಾವೆ. ಆ ಥರ ನಾವು ಸ್ಪೆಷಲ್ಲು ಯೂಸ್ ಮಾಡ್ಕೋಬೋದು. ಕಸ್ಟಮು, ಯು ಕ್ಯಾನ್ ಮಾಡಿಫೈ ಯುವರ್ ಓನ್ format for storing the numbers. This is the number tab. The alignment, ಇದೇನಿದೆ, ಇದೊಂದು ಡೇಟ್ ಇದೆ. ಈ ಡೇಟು ಯಾವ ವೇಸಲ್ಲಿ ಐದರ್ ಲೆಫ್ಟ್ ಸೈಡ್ ಡಿಸ್ಪ್ಲೇ ಆಗಬೇಕು, ಸೆಂಟರಲ್ಲಿ ಡಿಸ್ಪ್ಲೇ ಆಗಬೇಕು, ಅವ್ರ ರೈಟಲ್ಲಿ ಟಾಪಲ್ಲಿ ಡಿಸ್ಪ್ಲೇ ಆಗಬೇಕು, ಮಿಡಲ್ ಆರ್ ಬಾಟಮ್ ಆರ್ ಸಮ್ ಅದರ್ ವೇಸ್. ಇಲ್ಲಿ ಹಾರಿಜಾಂಟಲಲ್ಲಿ ಜನರಲ್ಲಿದೆ, ಲೆಫ್ಟು, ಸೆಂಟರು, ರೈಟು, ಫಿಲ್ಲು, ಜಸ್ಟಿಫೈ, ಅಕ್ರಾಸ್ ಎಲ್ಲ ಇದಾವಲ್ಲ. ನಾವು ಯಾವ ವೇಸಲ್ಲಿ ಆ ಡೇಟಾ ಆ ಪರ್ಟಿಕ್ಯುಲರ್ ಸೆಲ್ಲಲ್ಲಿ ಡಿಸ್ಪ್ಲೇ ಆಗಬೇಕು, ದ್ಯಾಟ್ ಈಸ್ ದ ಅಲೈನ್ಮೆಂಟು. ದ ನೆಕ್ಸ್ಟ್ ಒನ್ ಈಸ್ ದ ವರ್ಟಿಕಲ್ ಅಲೈನ್ಮೆಂಟ್ಸು. ವರ್ಟಿಕಲ್ ಇದೆ ನೋಡಿ, ವರ್ಟಿಕಲ್ ಬಾಟಮ್, ಸೆಂಟರ್, ಜಸ್ಟಿಫೈ ಆ್ಯಂಡ್ ಡಿಸ್ಟ್ರಿಬ್ಯೂಟೆಡು. ದ ಟೆಕ್ಸ್ಟ್ ಕಂಟ್ರೋಲ್ಸ್ ಇದೆ. ದ ಓರಿಯೆಂಟೇಷನ್ಸ್ ಇದೆ. ಇದೇನು 120 ಏನು ಡಿಸ್ಪ್ಲೇ ಆಗಿದೆಲ್ಲ, ಇದಕ್ಕೆ ನಾವೇನು ಮಾಡ್ಬೋದು, ಸ್ಲೈಟ್ ಆ್ಯಂಗಲಲ್ಲಿ ಚೇಂಜ್ ಮಾಡ್ಕೋಬೋದು. ನೋಡಿ 47 ಆ್ಯಂಗಲಲ್ಲಿದೆ, ನೀವು ಓಕೆ ಅಂತ ಕ್ಲಿಕ್ ಮಾಡಿದ್ರೆ ಇದು ಡೇಟಾ 47 ಆ್ಯಂಗಲಲ್ಲಿ ಏನಾಗುತ್ತೆ, ಡಿಸ್ಪ್ಲೇ ಆಗುತ್ತೆ. ಈ ಥರ ನಾವೇನು ಮಾಡ್ಕೋಬೋದು, ಆ ಡೇಟಾ ಚೇಂಜ್ ಮಾಡ್ಕೋಬೋದು. ವ್ರ್ಯಾಪ್ ದ ಟೆಕ್ಸ್ಟ್ ಇದೆ. ವ್ರ್ಯಾಪ್ ದ ಟೆಕ್ಸ್ಟ್, ಇಲ್ಲಿ ಒಂದು ಕಾಣಿಸ್ತಾ ಇದ್ದಾರೆ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ, ವ್ರ್ಯಾಪ್ ಟೆಕ್ಸ್ಟ್ ಅಂದ್ರಿ ಇಲ್ಲಿ ಕಾಣಿಸ್ತಾ ಇರುತ್ತೆ. ಸಪೋಸ್ ಈ ಥರ ನೋಡ್ರಿ, ಈ ಥರ ಟೈಪ್ ಮಾಡ್ತಾ ಇದೆ, ಇಲ್ಲಿ ಟೈಪ್ ಮಾಡಿದನು. ಇದು ಒಂದೇ ಸೆಲ್ಲಲ್ಲಿ ಡೇಟಾ ಇದೆ, ಬಟ್ ಸೆಕೆಂಡ್ ಸೆಲ್ಲಲ್ಲೂ ಡಿಸ್ಪ್ಲೇ ಆಗ್ತಾ ಇದೆ. ಇದು ಒಂದೇ ಸೆಲ್ಲಲ್ಲಿ ಡೇಟಾ ಡಿಸ್ಪ್ಲೇ ಆಗಬೇಕಾದ್ರೆ ಆ ಸೆಲ್ ಮೇಲೆ ಕ್ಲಿಕ್ ಮಾಡಿರಿ, ಫಾರ್ಮ್ಯಾಟ್ ಸೆಲ್ ಅನ್ರಿ, ಇಲ್ಲಿ ವ್ರ್ಯಾಪ್ ಟೆಕ್ಸ್ಟ್ ಆಗ್ತದೆ, ಇದಕ್ಕೆ ಕ್ಲಿಕ್ ಮಾಡಿರಿ, ಓಕೆ ಮಾಡಿರಿ. ಏನಾಗುತ್ತೆ, ಆ ಪರ್ಟಿಕ್ಯುಲರ್ ಸೆಲ್ಲದು ಹೈಟ್ ವಿಲ್ ಬಿ ಇನ್ಕ್ರೀಸಸ್. ಈ ಥರ ನಾವೇನು ಮಾಡ್ಕೋಬೋದು, ವ್ರ್ಯಾಪ್ ಟೆಕ್ಸ್ಟ್ ಮಾಡ್ಕೋಬೋದು. ಅದೇ ಥರ ಮರ್ಜ್ ಸೆಲ್, ಮೋರ್ ದ್ಯಾನ್ 1 ಸೆಲ್ಸ್ ನಾವೇನು ಮಾಡ್ಕೋಬೋದು, ಮರ್ಜ್ ಮಾಡ್ಕೋಬೋದು. ಲೈಕ್ ದಿಸ್, ಇದೆರಡು ಸೆಲ್ಸ್ ಇದಾವೆ, ಇದಿಷ್ಟೆಲ್ಲ ಸೆಲ್ ಸೆಲೆಕ್ಟ್ ಮಾಡಿದಾನು. ಒಂದೇ ಸೆಲ್ಲಲ್ಲಿ ನಾವು ಯೂಸ್ ಮಾಡ್ಕೋಬೇಕಾದ್ರೆ ಮರ್ಜ್ ಸೆಲ್ ಅಂತ ಕ್ಲಿಕ್ ಮಾಡಿರಿ, ಒಂದೇ ಆಗಿದೆ ನೋಡಿರಿ. ಈ ಥರ ನಾವೇನು ಮಾಡ್ಕೋಬೋದು, ಮರ್ಜ್ ಸೆಲ್ ಮಾಡ್ಕೋಬೋದು. ನೆಕ್ಸ್ಟ್ ದ ಮರ್ಜ್ ಸೆಲ್ಲು, ಟೆಕ್ಸ್ಟ್ ಡೈರೆಕ್ಷನ್ಸು, ಕಂಟೆಂಟ್ಸ್ ಏನಿದಲ್ಲ, ಈ ಥರ ಅಲೈನ್ಮೆಂಟು. ನೆಕ್ಸ್ಟ್ ದ ಫಾಂಟ್. ಈ ಫಾಂಟ್ ಗ್ರೂಪಲ್ಲಿ ಇದಾವೆ ನೋಡಿರಿ, ಇದಿದಾವಲ್ಲ ಅವ ಟ್ಯಾಬ್ಸು ಇಲ್ಲಿದಾವೆ. ನಾವು ಫಾಂಟ್ ಇದೆ, ಕ್ಯಾಲಿಬ್ರಾ ನೋಡಿರಿ, ಇಲ್ಲಿ ಕ್ಯಾಲಿಬ್ರಾ ಕಾಣಿಸ್ತಾ ಇದೆ. ಫಾಂಟ್ ಸೈಜ್ ರೆಗ್ಯುಲರ್ ಇದೆ, ಆರ್ ಫಾಂಟ್ ಸ್ಟೈಲ್ ಬೋಲ್ಡ್, ಇಟ್ಯಾಲಿಕ್, ಅಂಡರ್ಲೈನ್, ಬೋಲ್ಡು, ರೆಗ್ಯುಲರ್, ಬೋಲ್ಡ್, ಇಟ್ಯಾಲಿಕ್, ಈ ಥರ ಡಿಫ್ರೆಂಟ್ ಆಪ್ಷನ್ಸ್ ಆರ್ದೆ. ಸೈಜು ಇಲ್ಲಿದೆ ನೋಡಿರಿ, ಸೈಜು ಇದೇ ಸೈಜ್ ನಾವೇನು ಮಾಡ್ಕೋಬೋದು, ಹೆಚ್ಚಾಗಿ ಕಡಿಮೆ ಮಾಡ್ಕೋಬೋದು. ಸಿಮಿಲರ್ಲಿ ಹಿಯರ್ ವಿ ಆಲ್ಸೋ ಯೂಸ್ ದ ಸೈಜ್. ಅಂಡರ್ಲೈನ್ ಇಲ್ಲಿಂದ ನೋಡಿರಿ, ಅಂಡರ್ಲೈನು. ಕಲರ್, ಯಾವ ಕಲರ್ ಬೇಕು, ನಾರ್ಮಲ್ ಫಾಂಟು, ಸ್ಟ್ರೈಕ್ ಔಟು, ಸೂಪರ್ ಸ್ಕ್ರಿಪ್ಟು, ಸಬ್ಸ್ಕ್ರಿಪ್ಟು ನಾವು ಯೂಸ್ ಮಾಡ್ಕೋಬೋದು. H2O ಬರಿಬೇಕಾದ್ರೆ ನಾವು ಸಬ್ಸ್ಕ್ರಿಪ್ಟ್ ಯೂಸ್ ಮಾಡ್ತೀವಿ, ಎಕ್ಸ್ಕ್ವೈರ್ ಬರಿಬೇಕಾದ್ರೆ ಸೂಪರ್ ಸ್ಕ್ರಿಪ್ಟ್ ಯೂಸ್ ಮಾಡ್ತೀವಿ. ಸ್ಟ್ರೈಕ್ ಔಟ್ ಅಂದ್ರೆ ನಾವು ಬರೆದಿದ್ದು ಟೆಕ್ಸ್ಟ್ ಮೇಲೆ ಏನು ಬರುತ್ತೆ, ಒಂದು ಲೈನ್ ಡಿಸ್ಪ್ಲೇ ಆಗುತ್ತೆ, ದಟ್ ಈಸ್ ದ ಸ್ಟ್ರೈಕ್ ಔಟ್ ಅಂತ ಯೂಸ್ ಮಾಡ್ತೀವಿ. ದಿಸ್ ಈಸ್ ದ ಫಾಂಟ್ ಟ್ಯಾಗು. ದ ನೆಕ್ಸ್ಟ್ ಒನ್ ಈಸ್ ದ ಬಾರ್ಡರ್.
ಇನ್ನು ನೋಡಿ ಇದಕ್ಕೆ ಯಾವುದೂ ಸೆಲ್ಗೆ ಬಾರ್ಡರ್ ಇಲ್ಲ. ನಾವು ಬಾರ್ಡರ್ ಹಾಕಬೇಕಾದ್ರೆ ಏನು ಮಾಡ್ಕೋಬೋದು, ವಿ ಹ್ಯಾವ್ ಟು ಡೈರೆಕ್ಟ್ಲಿ ಫಾರ್ಮ್ಯಾಟ್ ಸೆಲ್ಲಲ್ಲಿ ಹೋಗಬಹುದು. ಇಲ್ಲಿ ಬಾರ್ಡರ್ಸ್ ಹತ್ತಿದೆ, ನಮ್ಗೆ ಯಾವ್ದು ಬಾರ್ಡ್ರ್ ಬೇಕು, ಟಾಪ್ ಬಾರ್ಡರ್ ಬೇಕು, ಬಾಟಮ್ ಬಾರ್ಡರ್ ಬೇಕು, ಲೆಫ್ಟು ರೈಟ್. ನೋಡಿರಿ ಒಂದ್ರ ಮೇಲೆ ಕ್ಲಿಕ್ ಮಾಡಿರಿ, ಇಲ್ಲಿ ರೈಟ್ ಇಲ್ಲ, ರೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ರೈಟ್ ಏನಾಗುತ್ತೆ, ಬಾರ್ಡರ್ ವಿಲ್ ಬಿ ಡಿಸ್ಪ್ಲೇ. ಇನ್ನು ಓಕೆ ಅಂದರೆ ಇಲ್ಲಿ ನೋಡಿರಿ ಬಾರ್ಡರ್ ಕಾಣಿಸ್ತಾ ಇದೆ. ನಾವೆಲ್ಲ ಸೆಲೆಕ್ಟ್ ದ ಸೆಲ್, ಕ್ಲಿಕ್ ದ ಫಾರ್ಮ್ಯಾಟ್ ಸೆಲ್ ಆ್ಯಂಡ್ ಇಲ್ಲಿ ಏನು ಮಾಡ್ಕೋಬೋದು, ಈ ಥರ ಬಾರ್ಡರ್ಸು ಡಿಸ್ಪ್ಲೇ ಮಾಡ್ಕೋಬೋದು. ಆಲ್ ಬಾರ್ಡ್ರ್ ಏನಾಗುತ್ತೆ, ಡಿಸ್ಪ್ಲೇ ಆಗುತ್ತೆ. ಈ ಥರ ಬಾರ್ಡರ್ಸನ್ನು ನಾವು ಯೂಸ್ ಮಾಡ್ಕೋಬೋದು. ದ ನೆಕ್ಸ್ಟ್ ಒನ್ ಈಸ್ ದ ಬಾರ್ಡರ್ ಕಲರ್ ಇರ್ಬೋದು, ಬಾರ್ಡರು ಲೈನ್ಸ್ ಇರ್ಬೋದು, ಈ ಥರ ಡಿಫ್ರೆಂಟ್ ವೇಸಲ್ಲಿ ಆಪ್ಷನ್ಸ್. ಫಿಲ್ ಏನಿದೆ, ಬ್ಯಾಕ್ಗ್ರೌಂಡ್ ಕಲರ್, ಇಲ್ಲಿ ನೋಡ್ರಿ ವೈಟ್ ಕಲರ್ ಕಾಣಿಸ್ತಾ ಇದೆ, ನಾವು ಬ್ಯಾಕ್ಗ್ರೌಂಡ್ ಕಲರು ಬೇಕಾಗಿದ್ದು ಬ್ಯಾಕ್ಗ್ರೌಂಡ್ ಕಲರ್ ನಾವು ಫಿಲ್ ಮಾಡ್ಕೋಬೋದು. ಸೆಲೆಕ್ಟ್ ದ ಸೆಲ್ಸ್, ಈ ಥರ ಸೆಲ್ ಸೆಲೆಕ್ಟ್ ಮಾಡಿ ನಾವು ಫಾರ್ಮ್ಯಾಟ್ ಸೆಲ್ಸಲ್ಲಿ ಹೋಗಿ ಬ್ಯಾಕ್ಗ್ರೌಂಡ್ ಕಲರ್ ಯಾವುದು ಬೇಕು, ಬ್ಯಾಕ್ಗ್ರೌಂಡ್ ಕಲರ್ ಈ ಥರ ಸೆಲ್ ಮಾಡ್ಕೋಬೋದು. ಅವ್ರು ಸೆಲೆಕ್ಟ್ ಮಾಡಿ ಡಿಫ್ರೆಂಟ್ ಆಪ್ಷನ್ಸ್ ಆರ್ ದೇ. ಬ್ಯಾಕ್ಗ್ರೌಂಡ್ ಕಲರ್ಸು, ಕಲರ್ ಪ್ಯಾಟರ್ನ್ ನೋಡಿರಿ, ಡಿಫ್ರೆಂಟ್ ಕಲರ್ ಪ್ಯಾಟರ್ನ್ಸ್ ಆರ್ ದೇ. ಅವ್ರ ಕಲರ್ ಈ ಥರ ನಾವು ಇದೆ, ಡಿಫ್ರೆಂಟ್ ಪ್ಯಾಟರ್ನ್ಸ್ ಆರ್ ದೇ, ಈ ಥರ ಪ್ಯಾಟರ್ನ್ ಯೂಸ್ ಮಾಡ್ಕೋಬೋದು. ಆಲ್ ಡಿಫ್ರೆಂಟ್ ಆಪ್ಷನ್ಸ್ ಆರ್ ದೇರ್. ನೋಡಿರಿ ಈ ಮೂರು ಇಫೆಕ್ಟ್ ಇದೆ, ವರ್ಟಿಕಲ್ಲು, ಹಾರಿಜಾಂಟಲು, ಡಯಾಗೋನಲ್ಲು, ಈ ಥರ ಇದಾವೆ ನೋಡಿರಿ. ಈ ಥರ ನಾವೇನು ಮಾಡ್ಕೋಬೋದು, ಯೂಸ್ ಮಾಡ್ಕೋಬೋದು. ನೋಡಿರಿ ಈ ಥರ ಡಿಫ್ರೆಂಟ್ ಫಾರ್ಮ್ಯಾಟ್ಸಲ್ಲಿ ನಾವು ಆ ಬ್ಯಾಕ್ಗ್ರೌಂಡನ್ನು ಸೆಟ್ ಮಾಡ್ಕೋಬೋದು. ದ ನೆಕ್ಸ್ಟ್ ಒನ್ ಈಸ್ ದ ಫಿಲ್ಲು ಪ್ರೊಟೆಕ್ಷನ್ಸು, ಲಾಕ್ಡ್ ಆ್ಯಂಡ್ ಹಿಡನ್ ಅಂತಿದೆ. ನಾವೇನು ಡೇಟಾ ಇದರ ಮೇಲೆ ಟೈಪ್ ಮಾಡಿದ್ರೆ ಆ ಟೈಪ್ ಮಾಡಿದ ಡೇಟಾ ಏನಾಗ್ಬೋದು, ಲಾಕ್ ಆಗುತ್ತೆ. ಲಾಕ್ಡ್ ಮೀನ್ಸ್ ನಾವು ಏನೇನು ಸೆಟ್ಟಿಂಗ್ಸ್ ಕೊಟ್ಟಿರ್ತೀವೋ, ಏನೇನು ಡೇಟಾ ಬಂದಿರ್ತೀವೋ ಆ ಬರೆದಿದ್ದು ಡೇಟಾ ನಾವು ಏನು ಮಾಡೋಕ್ಕಾಗಂಗಿಲ್ಲ, ಚೇಂಜ್ ಮಾಡ್ಲಿಕ್ಕಾಗಂಗಿಲ್ಲ ಅಂಟಿಲ್ ಇಟ್ ಈಸ್ ಅನ್ಲಾಕ್ಡ್. ದೀಸ್ ಆರ್ ದಿ ಡಿಫ್ರೆಂಟ್ ಆಪ್ಷನ್ಸ್ ಆಫ್ ಎ ಫಾರ್ಮ್ಯಾಟ್ ಸೆಲ್ ಡೈಲಾಗ್ ಬಾಕ್ಸು. ಆ ಫಾರ್ಮ್ಯಾಟ್ ಸೆಲ್ ಡೈಲಾಗ್ ಬಾಕ್ಸಲ್ಲಿ ಹೋಗೋಕ್ಕಿಂತ ಮುಂಚೆ ನಾವು ಏನು ಮಾಡ್ಕೋಬೋದು, ಈ ಹೋಮ್ ಟ್ಯಾಬಲ್ಲಿ ಹೋಗಿ ಈ ಫಾಂಟ್ ಗ್ರೂಪ್ಸ್ ಏನಿದೆಲ್ಲ, ಈ ಫಾಂಟ್ ಗ್ರೂಪ್ಸ್ ಏನು ಯೂಸ್ ಮಾಡಿ ನಾವೇನು ಮಾಡ್ಕೋಬೋದು, ಆ ಅಫಿಯರೆನ್ಸನ್ನು ಚೇಂಜ್ ಮಾಡ್ಕೋಬೋದು. ಅಲೈನ್ಮೆಂಟ್ ಗ್ರೂಪ್ ಇದೆ, ಆ ಅಲೈನ್ಮೆಂಟ್ ಗ್ರೂಪ್ ಯೂಸ್ ಮಾಡಿ ನಾವು ಅಲೈನ್ಮೆಂಟ್ ಚೇಂಜ್ ಮಾಡ್ಕೋಬೋದು. ಇಲ್ಲಿ ನಂಬರ್ ಅಂತಿದೆ ನೋಡಿರಿ, ನಂಬರ್ ಇಲ್ಲಿ ಆಪ್ಷನ್ಸ್ ಇದಾವೆ, ಅಲ್ಲಿ ಏನೇನು ಆಪ್ಷನ್ಸ್ ಇದ್ದಾವೆ ಅವೆಲ್ಲ ಆಪ್ಷನ್ಸ್ ಇಲ್ಲಿದ್ದಾವೆ. ದಿಸ್ ಈಸ್ ದ ಡಿಕ್ರೀಸ್ ದ ಡೆಸಿಮಲ್ಸು, ಇಟ್ ಈಸ್ ದ ಡಿಕ್ರೀಸ್ ದ ಡೆಸಿಮಲ್ಸು, ಇಟ್ ಇನ್ಕ್ರೀಸ್ ದ ಡೆಸಿಮಲ್ಸು. ಇಲ್ಲಿ ಪರ್ಸೆಂಟೇಜ್ ಇದೆ, ಇಲ್ಲಿ ಡಾಲರ್ ಸಿಂಬಾಲ್ಸ್ ಇದೆ, ಕಾಮಾ ಸೆಪ್ರೇಟಿಂಗ್ ಇದೆ, ಎಲ್ಲ ಆಪ್ಷನ್ಸ್ ಆರ್ ಹಿಯರ್. ಈ ಫಾರ್ಮ್ಯಾಟ್ ಸೆಲ್ಲಲ್ಲಿ ಏನೇನು ಆಪ್ಷನ್ಸ್ ಇದಾವೆ, ಸಮ್ ಆಪ್ಷನ್ಸ್ ಆರ್ ಹಿಯರ್. ಇಲ್ಲಿ ಏನಿದೆ, ಫಾರ್ಮ್ಯಾಟಲ್ಲಿದ್ದಾವೆ, ಇಲ್ಲಿ ಅಲೈನ್ಮೆಂಟಲ್ಲಿದ್ದಾವೆ, ಇಲ್ಲಿ ನಂಬರ್ಸಲ್ಲಿದ್ದಾವೆ. ಈ ಅಲೈನ್ಮೆಂಟಲ್ಲಿ ಏನೇನು ಆಪ್ಷನ್ಸ್ ಇದಾವೆ, ಸಮ್ ಆಪ್ಷನ್ಸ್ ಆರ್ ಹಿಯರ್. ಈ ಫಾಂಟಲ್ಲಿ ಏನೇನು ಆಪ್ಷನ್ಸ್ ಇದಾವೆ, ದೋಸ್ ಆಪ್ಷನ್ಸ್ ಆರ್ ಹಿಯರ್. ಇಲ್ಲಿ ನಂಬರ್ಸಲ್ಲಿ ಏನು ಆಪ್ಷನ್ಸ್ ಇದಾವೆ, ದೋಸ್ ಆಪ್ಷನ್ಸ್ ಆರ್ ಹಿಯರ್. ಈ ಥರ ಡಿಫ್ರೆಂಟ್ ಆಪ್ಷನ್ಸ್ ಆರ್ ಹಿಯರು. ದಿಸ್ ಈಸ್ ದ ಎಂಡ್ ಆಫ್ ದ ಫಸ್ಟ್ ಚಾಪ್ಟರ್, that is an introduction to Microsoft Excel. In the next class we see the functions and different types of functions. Thank you one and all.